ನಮಸ್ಕಾರ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಪ್ರಮುಖವಾಗಿ ಈ PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಎಷ್ಟು ಹುದ್ದೆಗಳು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಸುಮಾರು 1300ಕ್ಕೂ ಪ್ಲಸ್ ಹೆಚ್ಚು ನೇಮಕಾತಿ ಸಾಧ್ಯತೆ. ಏನು ಈ 1300 ಹುದ್ದೆಗಳಿಗೆ ನೇಮಕಾತಿ ಮಾಡುವ ಸಾಧ್ಯತೆ ಇದೆ ಅಂತ ನಾನು ಹೇಳ್ಬೋದು. ಮತ್ತು ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅನ್ನೋದು ಏನಪ್ಪ ಅಂದರೆ, ಈ ಯೂಟ್ಯೂಬ್ ಕಾಮೆಂಟಲ್ಲಿ ಮೂಲಕ ಹಲವಾರು ರೀತಿಯಾಗಿರ್ತಕ್ಕಂತಹ ಸ್ನೇಹಿತರು ಕೇಳಿದ್ರು. ಸೊ ಅವರಿಗೆ ನಾನು ಹೇಳೋದು ಒಂದೇ ಉತ್ತರ, 2026ರ ಕೊನೆಯ ತಿಂಗಳಲ್ಲಿ ಅಥವಾ ಇಯರ್ ಎಂಡ್ ಏನು ನಡೀತಿದ್ದೋ ತಿಂಗಳಲ್ಲಿ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಅತಿ ಹೆಚ್ಚು ಅಂತ ನಾನು ಹೇಳ್ತಾ ಹೋಗ್ತೀನಿ. ಹಾಗಾದರೆ ಈ PU ಉಪನ್ಯಾಸಕರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವು ಯಾವ ರೀತಿಯಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಬೇಕು ಅಥವಾ ಓದಬೇಕು ಅನ್ನೋದಾದರೆ, ನೋಡ್ಬೋದು, ಫಸ್ಟು ನೀವು ಪ್ರಮುಖವಾಗಿ ಎಲ್ಲರೂ ಏನು ಸಬ್ಜೆಕ್ಟ್ನಲ್ಲಿದ್ದರು, ನಿಮ್ಮ ಪಿ ಜಿಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ನೀವು ಯಾವ ವಿಷಯಕ್ಕೆ ಓದಬೇಕು ಅನ್ನೋರು ಫಸ್ಟು ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಫಸ್ಟ್ ನೀವು ಮೊದಲು MCQ ಆಧಾರಿತ ಪ್ರಶ್ನೆ ಮತ್ತು ಉತ್ತರಗಳನ್ನು ಓದಿ. ಯಾಕಂದರೆ ನೀವು ನೋಡ್ಬೋದು, ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಎರಡೂ ಏನಾಗಿರ್ತದೆ, MCQ ಆಧಾರಿತವಾಗೇ ಇರುತ್ತೆ. ಹಾಗಾಗಿ ನೀವು ಏನು ಮಾಡಬೇಕು ಫಸ್ಟ್ ಅನ್ನೋದಾದರೆ, ಪ್ರಮುಖವಾಗಿ MCQ ಆಧಾರಿತ ಏನು ನಿಮ್ಮ ಸಬ್ಜೆಕ್ಟ್ನಲ್ಲಿ ಯಾವುದೇ ಎಕ್ಸಾಮ್ನಲ್ಲಿ ಕೇಳಲಿ, ಕಾಮರ್ಸ್ ಆಗಿರಲಿ, ಹಿಸ್ಟ್ರಿ ಆಗಿರಲಿ, ಸೈನ್ಸ್ ಆಗಿರಲಿ, ಎಕನಾಮಿಕ್ಸ್ ಆಗಿರಲಿ, ಯಾವುದೇ ಸಬ್ಜೆಕ್ಟ್ ಆಗಲಿ, ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ MCQ ಅತಿ ಹೆಚ್ಚು ಬಿಡಿಸ್ತಾ ಹೋಗಿ. ಯಾಕಂದರೆ ನೀವು ಥಿಯರಿ ಓದಿದ ನಂತರ MCQ ಸಾಲ್ವ್ ಮಾಡಿದರೆ ಎಕ್ಸಾಮ್ನಲ್ಲಿ ನಿಮಗೆ ಏನಪ್ಪ ಅಂದರೆ ಈಸಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಮತ್ತು ಎರಡನೇದಪ್ಪ ಅಂದರೆ ಓಲ್ಡ್ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ, ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಇನ್ನೇನು PU ಉಪನ್ಯಾಸಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಓಲ್ಡ್ ರೀಸೆಂಟಾಗಿ ಯಾವ ನಡೀತು ಆ ಸಬ್ಜೆಕ್ಟ್ಗೆ ಇಟ್ಕೊಂಡು, ಆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಇಟ್ಕೊಂಡು ನೀವು ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ ಕೇಳ್ತಾರೆ, ಸೊ ಈ ಸಬ್ಜೆಕ್ಟ್ನಲ್ಲಿ ಕೇಳಿದರೆ ಈ ಸಬ್ಜೆಕ್ಟ್ನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಮತ್ತೆ ಅಪ್ಲೈಡ್ ಆಗಿರ್ತಕ್ಕಂಥ ಕ್ವಶನ್ ಕೇಳ್ತಾರೋ ಅನ್ನೋದ್ರ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗುತ್ತದೆ. ನೆಕ್ಸ್ಟು, ಈ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ PG ಓದಿರುವ ಎಲ್ಲ ನೋಟ್ಸ್ಗಳನ್ನು ಓದಿ. ನೀವೇನು PG ಯಲ್ಲಿ ಓದಿದ್ರು, ಈಗ MA ಆಗಿರ್ಬೋದು, MA ಸಂಬಂಧಪಟ್ಟಿರ್ತಕ್ಕಂತಹ ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆ ಎಲ್ಲ ನೋಟ್ಸ್ಗಳನ್ನು ನೀವು ಪ್ರಮುಖವಾಗಿ ಓದಲೇಬೇಕಾಗುತ್ತದೆ. ಅಲ್ಲಿ ಏನಪ್ಪ ಅಂದರೆ PU ಉಪನ್ಯಾಸಕರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೇನೆ. PGಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ಲಸ್ ಏನಪ್ಪ ಅಂದರೆ PU ಟೆಕ್ಸ್ಟ್ ಬುಕ್ಗಳನ್ನು ಕೂಡ ಓದಿ. ನೀವು PU ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ವಿಷಯ ಇದು ಅದನ್ನು ಪ್ರಮುಖವಾಗಿ ಓದಿ. PGದು ಯಾಕಪ್ಪ ಅಂದರೆ, ಯಾಕಂದರೆ ಅಲ್ಲಿ PG ಕೇಳಿದ್ದಾರೆ ಅಂದರೆ ನಿಮ್ಮ PG ಸಬ್ಜೆಕ್ಟ್ನಲ್ಲಿ ಕೇಳ್ಬೋದು. ನಿಮ್ಮ ವಿಷಯಕ್ಕೆ ಸ್ವಲ್ಪ ಅತಿ ಹೆಚ್ಚು ಜ್ಞಾನವನ್ನು ಅವರು ಚೆಕ್ ಮಾಡ್ತಾರೆ. ಹಾಗಾಗಿ ನಿಮ್ಮ PG ಏನಪ್ಪ ಅಂದರೆ ನೋಟ್ಸ್ಗಳನ್ನು ಕೂಡ ಓದಿ ಅಂತ ನಾನು ಹೇಳ್ತೀನಿ. ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ವಿಷಯಗಳನ್ನು ಓದಿ. ಅಲ್ಲಿ ಪೇಪರ್ 1ನಲ್ಲಿ ಎಲ್ಲರಿಗೂ ಕಾಮನ್ ಆಗಿ ಸಬ್ಜೆಕ್ಟ್ ಏನಿರುತ್ತೆ, ಸೈನ್ಸ್ ಆಗಿರ್ಬೋದು, ಇತರೆ ಉಳಿದಿರ್ತಕ್ಕಂತಹ ವಿಷಯಗಳವರಿಗೆ ಅಲ್ಲಿ ಬೋಧನಾ ಶಾಸ್ತ್ರಕ್ಕೆ 10 ಟಾಪಿಕನ್ನು ಕೊಡ್ತಾರೆ ಪೇಪರ್ 1ನಲ್ಲಿ. ಏನಪ್ಪ 100 ಮಾರ್ಕ್ಸ್ಗೆ ಇರುತ್ತಲ್ಲ, 50 ಕ್ವಶನ್ನು 100 ಮಾರ್ಕ್ಸ್ಗೆ. ಅಲ್ಲಿ ಆ ಸಂದರ್ಭದಲ್ಲಿ ನಿಮ್ಮ ಬೋಧನಾ ಟಾಪಿಕ್ಸ್ ಏನಿರುತ್ತೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅವರು ಕೇಳ್ತಾ ಹೋಗ್ತಾರೆ ಅಂತ ನಾನು ಹೇಳ್ಬೋದು. ಅದಕ್ಕೆ ನೀವು ಓದಿ. ಹಾಗಾದರೆ ಯಾವ ರೀತಿ ಓದಬೇಕು ಅನ್ನೋದಾದರೆ, ನೋಡ್ಬೋದು, ಪ್ರಮುಖವಾಗಿ PU ಉಪನ್ಯಾಸಕರ ನೇಮಕಾತಿಯಲ್ಲಿ ಕೇವಲ MCQ ಇರುವುದರಿಂದ ನೀವು ಅತಿ ಹೆಚ್ಚು ಏನು ಮಾಡಪ್ಪ ಅಂದರೆ MCQ ಆಧಾರಿತ ಪ್ರಶ್ನೆಗಳನ್ನು ಏನು ಮಾಡಬೇಕು, ಬಿಡಿಸ್ಬೇಕಾಗುತ್ತದೆ. ಜೊತೆಗೆ ಅಲ್ಲಿ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಕ್ಕೆ ಅಲ್ಲಿ ವಿವರಣೆ ಕೂಡ ಓದ್ಕೊಂಡು MCQ ಏನಪ್ಪ ಅಂದರೆ ಬಿಡಿಸ್ಬೇಕಾಗುತ್ತದೆ. ಫೈನಲ್ ಹೇಳೋದಾದರೆ, ನೀವು ಇಲ್ಲಿ ಇಯರ್ ಎಂಡ್ ಆಗಿರ್ಬೋದು, ನೋಟಿಫಿಕೇಶನ್ ನಂತರ ಆಗುತ್ತೆ. PU ಉಪನ್ಯಾಸಕರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಹುದ್ದೆಗಳು 100% ಹುದ್ದೆಗಳಿವೆ. ಹಾಗಾಗಿ ನಿಮ್ಮ ಪ್ರಯತ್ನ ಏನಪ್ಪ ಅಂದರೆ ನಿರಂತರವಾಗಿರಬೇಕು, ನಿಮ್ಮ ಸ್ಟಡಿ ನಿರಂತರವಾಗಿರಬೇಕು. ಸೊ ಯಾರ ಜಾಬ್ ಮಾಡ್ಕೊಂಡು ಓದೋರು ಕೂಡ ಓದ್ಬೋದು. ಇಲ್ಲ ನಾನು ಅದಕ್ಕೆ ಸಪ್ರೇಟಾಗಿ ಓದ್ತಿದ್ದೇನೆ ಅಂದರೆ, ಸೊ ನೀವು 100% ಎಫೆಕ್ಟ್ ಹಾಕಿ. ಸೊ ಇಲ್ಲಿ ಶಿಕ್ಷಕರ ನೇಮಕಾತಿಗೆ ಓದಬೇಕು, ಅವು ಮಲ್ಟಿಪಲ್ ಆಗಿರ್ತಕ್ಕಂಥ ನೀವು ಇರ್ತೀರಿ. ಸೊ ಒಂದು ಓದಿ ನೀಟಾಗಿ. ಇಲ್ಲ ಏನಪ್ಪ ಅಂದರೆ ಟೀಚರ್ಸ್ಗೆ ಓದೋರು ಅದಕ್ಕೆ ನೀಟಾಗಿ ಓದಿ. ಇಲ್ಲ PU ಉಪನ್ಯಾಸಕರು ಓದೋದಾದರೆ ಇದಕ್ಕೆ ಸಪ್ರೇಟ್ ಓದಿ. ಸೊ ನಾನು ಎರಡನ್ನೂ ಓದಬೇಕು ಅನ್ನೋದಾದರೆ ನಿಮ್ಮ ಕೆಪಾಸಿಟಿ. ಸೊ ಎರಡೂ ಅಷ್ಟು ಸಿಲೆಬಸ್ಸನ್ನು ಏನಪ್ಪ ಅಂದರೆ ನೀವು ಕವರ್ ಮಾಡ್ಕೊಂಡು ಓದ್ತೀರಿ ಅಂದರೆ PU ಉಪನ್ಯಾಸಕರು ಕೂಡ ಓದಿ, ಇಲ್ಲ ಶಿಕ್ಷಕರ ನೇಮಕಾತಿಗರು ಎರಡನ್ನೂ ಕೂಡ ಓದ್ಬೋದು. ಇದು ನಿಮ್ಮ ಆಯ್ಕೆ ಬಿಟ್ಟದ್ದು ಅಂತ ಹೇಳ್ತೀನಿ. ಜೊತೆಗೆ ಹಾಗೂ ನಾನು PU ಉಪನ್ಯಾಸಕರ ಸಂಬಂಧಪಟ್ಟಿರ್ತಕ್ಕಂಥ ನೇಮಕಾತಿಗೆ ಸಂಬಂಧಪಟ್ಟ ಅಪ್ಡೇಟ್ ಮಾಹಿತಿಗಳನ್ನು ಹಲವಾರು ರೀತಿಯಾಗಿರ್ತಕ್ಕಂಥದ್ದು ನಾನು ಇಂದಿನ ಕ್ಲಾಸಸ್ಸಲ್ಲಿ ಹೇಳ್ತಾ ಹೋಗಿದ್ದೀನಿ.
ಸೊ ಹಾಗಾಗಿ ಮುಂದಿನ ನಾನು ತರಗತಿಯಲ್ಲಿ ಕೂಡ ಈ ಉಪನ್ಯಾಸಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ನೋಟ್ಸು ಸಿಲೆಬಸ್ ಇದ್ದರೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಈಗ ಯಾರ್ಯಾರು ಈ ಹೊಸ್ದಾಗಿ ನೋಡ್ತಿರೋ ಎಲ್ಲ ಸ್ನೇಹಿತರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ನಿಮಗೆ ಕ್ವಶನ್ ಇದ್ದರೆ ಅಥವಾ ಡೌಟ್ ಏನಾರ ಆದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾವು ಅದಕ್ಕೆ ತಕ್ಷಣ ರೀತಿಯಾಗಿರ್ತಕ್ಕಂತಹ ಆನ್ಸರನ್ನು ಕೊಡ್ತೀವಿ ಅಂತ ಹೇಳಿ, ನಾನು ಮುಂದಿನ ತರಗತಿಯಲ್ಲಿ PU ಉಪನ್ಯಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಬಿಗ್ ಅಪ್ಡೇಟ್ ಇದ್ದರೆ ನಾನು ತಿಳಿಸ್ತಾ ಹೋಗ್ತೀನಿ ಅಂತ ಹೇಳಿ ನಾನು ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.